ಬ್ರದರ್, ಇಲ್ಲಿ ಕಮಲ್ ಮಹಲ್ ಗಜಶಾಲೆ ಬರುತ್ತಲ್ಲ, ಹೆಂಗೆ ಹೋಗೋದು? 2 ಕಿಲೋಮೀಟರ್ ಇಲ್ಲಿಂದ ನಡ್ಕೊಂಡು ಹೋಗೋಣ. ಅಲ್ಲಿ ಡೌನ್ಗೆ ಹೋಗಿ ಲೆಫ್ಟ್ ಆಗಿರ್ಬೇಕಾ? ಡೌನಿಗೆ ಹೋಗಿ ಲೆಫ್ಟಿಗೆ ಹೋಗಿ 2 ಕಿಲೋಮೀಟರ್ ಡೌನ್ ಇದೆ, ಲೆಫ್ಟಿಗೆ ಹೋಗಿ. ಹಾಂ ಸರಿ ಬಿಡ. ಇಲ್ಲ ಬಸ್, ಇಲ್ಲ ಅವರು ಆಲ್ಮೋಸ್ಟ್ ಭಾಳಷ್ಟು ಜನ ನಾನು ನೋಡಿದಾರಲ್ಲ ಹಿಂದಿಯವ್ರು ಅಂದ್ಕೊಂಡು ಹಿಂದಿಲೇ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ಅವ್ರಿಗೆ ಗೊತ್ತಿಲ್ಲ ನಾನು ಕನ್ನಡದವನು ಅಂತ. ಮೇ ಬಿ ಸ್ವಲ್ಪ ಈ ದಾಡಿ ಇಟ್ಟಿರೋದಕ್ಕೆ ಈ ಹಿಂದಿಯವನು ಅಂದ್ಕೊಂಡ್ಬಿಟ್ಟಿದ್ದಾರೆ. ನಾನು ಇರಲಿ, ಪರವಾಗಿಲ್ಲ. ಬ್ರದರ್ ಇಲ್ಲೇ ಹಿಂಗೆ ಹೋದರೆ ಇಲ್ಲಿ ಪ್ಲೇಸಸ್ ಇದೆಯಲ್ಲ? ಪ್ಲೇಸ್ ಇದೆ, ರಾಣಿ ಸ್ಥಾನ ಇದೆ. ಹಾಂ ಬ್ರೋ. ಮತ್ತು ಆನೆ ಸರ್ ಇದೆ. ಈ ಕಡೆನಾ? ಆಮೇಲೆ ಕಾವಲು ಗೋಪುರ ಕೂಡ ಈ ಕಡೆ ಅಲ್ವಾ? ಕಮಲ್ ಮಹಲಲ್ಲಿ ಅದು ಲೋಟಸ್ ಮಾಡಿ. ಹಾಂ ಸರಿ ಬ್ರದರ್, ಓಕೆ, ಥ್ಯಾಂಕ್ ಯು. ಬ್ರದರ್ 371J ಕ್ರಿಯೇಟರ್ ಅಂತ. 371J ಕ್ರಿಯೇಟರ್ ಅಂತ. ಹಾಂ, ಥ್ಯಾಂಕ್ ಯು ಬ್ರೋ. ಕಮಲ್ ಮಹಲ್ ಏನಪ್ಪ ಇದ್ರ ವಿಶೇಷ ಅಂದರೆ, ಇದು ರಾಜಮನೆತನದ ಮಹಿಳೆಯರ ಮನೋರಂಜನೆಗೋಸ್ಕರ ಕಟ್ಟಿಸಿರುವಂಥ ಮಹಲ್ಲು, ಹೌದಾ? ಸೊ ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ. ಸೊ ಎಷ್ಟೊಂದು ಸೊಗಸಾಗಿದೆ ನೋಡಿ. ಏನಕ್ಕೆ ಇದು ಕಮಲ್ ಮಹಲ್ ಅಂತಾರಂದರೆ, ಈ ಕಮಲ್ ಇದೆಯಲ್ಲ, ಲೋಟಸ್, ಅದರ ಒಂದು ರೂಪದಲ್ಲೇ ಇದನ್ನು ಕಟ್ಟಿದ್ದಾರೆ. ಸೊ ಹಂಗಾಗಿ ಇದಕ್ಕೆ ಕಮಲ್ ಮಹಲ್ ಎಂದು ಕರೀತಾರೆ. ಪೂರ್ತಿ ತೋರಿಸ್ತೀನಿ ತಡೀರಿ. ಫ್ರೆಂಡ್ಸ್, ಈಗಿರೋದೆ ಗಜ ಶಾಲೆ. ನೋಡಿ ಹೆಂಗಿದೆ ಅಂತ. ನೇಚರು ಸಖತ್ತಾಗಿದೆ, ಜನನೇ ಇಲ್ಲ, ಚೆನ್ನಾಗಿ ನೋಡ್ಬೋದು ಅಲ್ವಾ? ಗಜ ಶಾಲೆ ಅಂದರೆ ಆನೆಗಳನ್ನು ಕಟ್ಟು ಹಾಕಲಿಕ್ಕೆ ಇರುವಂಥ ವಸತಿ ಅಲ್ವಾ? ಆಮೇಲೆ ಈ ಮುಂದೆ ಪ್ಲೇಸ್ ಇದೆಯಲ್ಲ, ಇಲ್ಲಿ ಆನೆಗಳನ್ನು ಪಳಗಿಸ್ಲಿಕ್ಕೆ, ಟ್ರೈನಿಂಗ್ ಕೊಡಲಿಕ್ಕೆ ಇರ್ತಕ್ಕಂಥ ಜಾಗ. ಫ್ರೆಂಡ್ಸ್ ನೋಡಿ, ಇದೆ ಗಜ ಶಾಲೆ. ನೋಡಿ ಹೆಂಗಿದೆ ಮೇಲೆ. ಇಷ್ಟೊಂದು ದೊಡ್ಡದಾಗಿದೆ ನೋಡಿ ಫ್ರೆಂಡ್ಸ್. ಇರಬೇಕಾಗಿದೆ, ಆನೆ ಚಿಕ್ಕದಿರುತ್ತೆ ಅಲ್ವಾ? ಹೋಗ್ಬೋದು. ಓಕೆ, ಒಂದು ರೂಮಿಂದ ಒಂದು ರೂಮ್ಗೆ ಹಿಂಗೆ ಕನೆಕ್ಷನ್ ಇದೆ. ಗಜ ಶಾಲೆಗೆ ಇನ್ನೊಂದು ಹೆಸರು ಇದೆ, ಆನೆ ಸಾಲು ಗೋಪುರ ಅಂತಲೂ ಕರೀತಾರೆ. ನೋಡಿ, ಕಾವಲುಗಾರರ ಗೃಹಗಳು, ಗಾರ್ಡ್ಸ್ ಹೌಸ್, ಇದೇ ಗಜ ಶಾಲೆ ಅಲ್ವಾ? ಸೊ ಗಜ ಶಾಲೆ ಎಲ್ಲಿರ್ತವೆ ಅಲ್ಲಿ ಕಾವಲುಗಾರರು ಇರಲೇಬೇಕು. ಆನೆ ಸೊಂಡ್ಲು ಹೊಡೆದಾಕ್ಬಿಟ್ಟಿದ್ದಾರೆ ನೋಡ್ರಿ. ಹಾಂ ನೋಡಿ, ಆನೆ ಸಖತ್ತಾಗಿರೋ ಆನೆನ ಸೊಂಡ್ಲು ಮುರಿದಾಕಿದ್ದಾರೆ. ಕಲೆ ಮತ್ತು ವಾಸ್ತುಶಿಲ್ಪನ ಧ್ವಂಸ ಮಾಡಿದ್ದಾರೆ. ಹಾಂ ನೋಡ್ರಿ, ಇಲ್ಲಿ ಬಸವಣ್ಣನ ಮೂರ್ತಿನೂ ಇಲ್ಲ, ಈ ಕಡೆ ಬಸವಣ್ಣನ ಮೂರ್ತಿನೂ ಇಲ್ಲ. ಹಂಗೆಲ್ಲ ಸ್ವೆಟ್ ಆಗ್ಬಿಡುತ್ತೆ. ಫ್ರೆಂಡ್ಸ್, ಇದು ಮಹಾನವಮಿ ದಿಬ್ಬ ಅಂತ. ಈ ಮಹಾನವಮಿ ದಿಬ್ಬ ಅಂದರೆ ಈ ನಾವು ದಸರಾ ಆಚರಣೆ ಮಾಡ್ತೀವಲ್ಲ, ಮಹಾನವಮಿ, ನವಮಿ ಅಂದರೆ 9 ದಿನ. ಸೊ ಈ ದಸರಾ ಹಬ್ಬನ ಆಚರಿಸ್ಲಿಕ್ಕೆ ಅವಾಗ ನಮ್ಮ ವಿಜಯನಗರ ಸಾಮ್ರಾಜ್ಯದ ಅರಸರು ಹಬ್ಬವನ್ನು ಆಚರಿಸೋ ಉದ್ದೇಶದಿಂದ ಮಹಾನವಮಿ ದಿಬ್ಬ ಅಂತಲೇ ಕಟ್ಟಿದ್ದಾರೆ. ಇದನ್ನು ಆಲ್ಮೋಸ್ಟ್ ಅಲ್ಲಿ ಗ್ರಾನೈಟ್ ಕಲ್ಲಿಂದ ಕಟ್ಟಿದ್ದಾರೆ. ಸೊ ಇದು 3 ಮಹಡಿ ಇದೆ, ಫಸ್ಟ್, ಸೆಕೆಂಡ್, ಥರ್ಡ್, ಈ ಥರ 3 ಮಹಡಿ ಇದೆ. ಈ ಕೆಳಗಡೆ ಕಾಣಿಸೋ ಇವೆಲ್ಲ ಈ ಮಹಾನವಮಿ ದಿಬ್ಬದ ಮೇಲೆ ರಾಜರೆಲ್ಲ ಕೂತ್ಕೊಂಡು ಕೆಳಗಡೆ ನಡೆಯುವ ನರ್ತಕಿಯರ ನೃತ್ಯಾವಳಿಗಳನ್ನು ವೀಕ್ಷಣೆ ಮಾಡ್ತಾಯಿದ್ರು. ಸೊ ಅದೆಲ್ಲ ಸ್ಟೇಜಸ್ಸು. ಇದು ಕಪ್ಪು ಕಲ್ಲಿನ ಪುಷ್ಕರಣಿ. ಆವಾಗ ನೀರಿದ್ದಿಲ್ಲ, ತುಂಬ ಚೆನ್ನಾಗಿ ಕಾಣ್ತಿತ್ತು. ಈಗ ನೀರಾಗ್ಬಿಡತ್ತಲ್ಲ, ನೀರು ತುಂಬಿದೆ. ಸೊ ಹಾಗಾಗಿ ಸ್ವಲ್ಪ ಕಾಣುತ್ತೆ.